ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತ ಲಕ್ಷ್ಮೀ ಶ್ರೀಧರಮೂರ್ತಿ. ನಾವು ಯಾತ್ರೆನ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ಪ್ರಯಾಣ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಹಸುಗಳೆಲ್ಲ ಎಷ್ಟು ಚೆನ್ನಾಗಿವೆ ಅಂತ. ಹಸುಗಳಿವೆ, ಎಷ್ಟೊಂದು ಹಸುಗಳಿವೆ. ಅದಕ್ಕೆ ಇವಾಗ ನಾವೇನೋ ಕೊಡ್ತೀವಿ, ನೋಡ್ತಾ ಇದ್ದೀವಿ. ಅದನ್ನು ವೀಡಿಯೋ ಮಾಡ್ತೀನಿ. ಹಾಯ್, ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತ ಲಕ್ಷ್ಮೀ ಶ್ರೀಧರಮೂರ್ತಿ. ನಾವು ಪ್ರಯಾಗ್ ಸ್ನಾನ ಮುಗಿಸ್ಕೊಂಡು ಯಾತ್ರೆ ಮುಗಿಸ್ಕೊಂಡು ಹೊರಟಿದ್ದೀವಿ ಮನೆ ಕಡೆ. ಮಧ್ಯದಲ್ಲಿ ಒಂದು ಡಾಬಾ ಬಂದಿದೆ. ಡಾಬಾದಲ್ಲಿ ಎಲ್ಲ ರಿಲ್ಯಾಕ್ಸ್ ಆಗ್ತಾಯಿದ್ದೀವಿ ಕಾಫಿ ಕುಡಿತಾ. ನೋಡಿ, ಹಾಯ್, ಕಾಫಿ ಬಿಸಿ ಇತ್ತಾ? ಕಾಫಿ ಬಿಸಿ ಇತ್ತಾ? ಚೆನ್ನಾಗಿತ್ತಾ ಕಾಫಿ? ಕಾಫಿ ಚೆನ್ನಾಗಿತ್ತಪ್ಪ, ತುಂಬ ಚೆನ್ನಾಗಿತ್ತಂತೆ. ಸರ್, ಕಾಫಿ ಕುಡಿದ್ರಾ? ಕಾಫಿ ಕುಡಿದ್ರಾ? ತಿರುಗ್ರೆ ಈ ಕಡೆ. ಓಯ್ ಬೈ, ಎಷ್ಟದು ಒಟ್ಟಷ್ಟೇ. ಎಷ್ಟು ಚೆನ್ನಾಗಿ ತಿಂತೇವೆ. ತಿನ್ನು. ಏಯ್ ಆಗಬೇಡ. ಆಯಿತು, ಎಲ್ಲ ಕಾಫಿ ಕುಡಿದು ಅದು ನೋಡ್ತಾ ಇದೆ, ಹಸುಗಳು ನೋಡ್ತಾ ಇವೆ. ಯಾವ ಥರ ಇದಲ್ವಾ ಡಾಬಾ? ಹಾಂ, ವೆಜಿಟೇರಿಯನ್ ಡಾಬಾ. ನಮಸ್ತೆ ಬಂಧುಗಳೇ, ನೋಡಿ ಇಲ್ಲಿ ಹಸು ಇದೆ, ತುಂಬ ಹಸುಗಳಿವೆ. ನೋಡಿ, ಅಲ್ಲಲ್ಲಿ ಎಷ್ಟೊಂದು ಹಸುಗಳಿವೆ. ಅದು ಅಟ್ಟಿಸ್ಕೊಂಡೇ ಬರುತ್ತೆ. ನೋಡಿ, ಎಲ್ಲಾರನ್ನೂ ಗುಮ್ತಾ ಇದೆ. ಅದು ಗುಮ್ಮಕ್ಕೆ ಬರುತ್ತೆ. ಅಲ್ಲಿ ನೋಡಿ, ಅಲ್ಲಲ್ಲಿ ಎಷ್ಟೊಂದು ಹಸುಗಳು. ಹಸು ಕರು, ಹಸು ಫ್ಯಾಮಿಲಿ. ನೋಡಿ, ಇಲ್ಲೊಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಚಾಕ್ಲೇಟ್ ತಿಂತಲ್ಲ ಅಂತ ಪುರಿ ತೊಗೊಂಡು ಕೊಡಕ್ಕೆ ಬಂದರೆ ತಿಂತು ಒಂದು ಬಂದು ಎಲ್ಲ ತಾನ್ಕೆ ಬೇಕು ಅಂತ ಗುದ್ದಕ್ಕೆ ಬರುತ್ತೆ ನನಗೆ. ಅಯ್ಯೋ, ತುಂಬ ಖುಷಿ ಆಯಿತು. ಎಲ್ಲ ಎಷ್ಟು ಹಸುಗಳಿವೆ. ಅಂತೂ ಇಂತೂ ಒಂಚೂರು ಪುರಿ ತಿನ್ನಿಸ್ದೆ, ಚಾಕ್ಲೇಟ್ ತಿನ್ನಿಸ್ದೆ ಬಂಧುಗಳೇ ಹಸುಕ್ಕೆ. ಚಾಕ್ಲೇಟ್ ರುಚಿನ ಅದಕ್ಕೂ ತೋರಿಸ್ಬಿಟ್ಟಿದ್ದೀನಿ ಈಗ ನಾನು. ಬಿಸಿಲಾಗಿದೆ. ನಮ್ಮ ಬಸ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬಂಧುಗಳೇ. ನಾವು ಟಿ.ಟಿನಲ್ಲಿ ಮುಂಚೆ ಬಂದುಬಿಟ್ವಿ, ಬಸ್ ಇನ್ನೂ ಬಂದಿಲ್ಲ. ಮತ್ತೆ ಟಿ.ಟಿ ಬರಬೇಕಾಗಿದೆ. ಸೊ ವಿ ಆರ್ ವೆಯ್ಟಿಂಗ್ ಫಾರ್ ದಟ್. ಹಾಗಾಗಿ ಇಲ್ಲಿ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ. ನೋಡಿ, ನಮ್ಮ ಮೂರ್ತಿಯವರು ಗಾಡಿ ಓಡಿಸ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ.
ಸೂರ್ಯರಶ್ಮಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಗಾಡಿ ಬಂಧುಗಳೇ. ಅಲ್ಲೊಂದು ತಂಡ ಸುಮ್ಮನೆ ಜಸ್ಟ್ ವಾಕಿಂಗ್ ಹೋಗ್ತಾ ಇದ್ದಾರೆ ಇಲ್ಲ. ಬೆಂಗಳೂರು ಕಡೆ ಹೊರಟಿದ್ದೀವಿ. ಈ ಮಾರ್ಗದಲ್ಲಿ ಈ ಹೆದ್ದಾರಿ ಇದು ಮಧ್ಯಪ್ರದೇಶದ ಕಟನಿ ಜಿಲ್ಲಾ ಇದು ಹೆಸರು. ಅಲ್ಲಿರುವಂತಹ ಇಲ್ಲಿ ಡಾಬಾದ ಹತ್ರ ಬಂದು ನಾವು ಕಾಫಿ ಕುಡಿದು ರಿಲ್ಯಾಕ್ಸ್ ಆಗ್ತಾಯಿದ್ದೀವಿ. ನಮ್ಮ ಮತ್ತೊಂದು ಬಸ್ಗೋಸ್ಕರ ಮತ್ತೆರಡು ಟಿಟಿಗೋಸ್ಕರ ವೆಯ್ಟಿಂಗ್. ಆ ನಂತರ ಬೆಂಗಳೂರು ಕಡೆ ಪ್ರಯಾಣ. ಆಮೇಲೆ ಅವ್ರವ್ರ ಊರಿಗೆ ಅವ್ರವರು ಹೋಗ್ತಾರೆ. ಇಷ್ಟು ಈ ಯಾತ್ರೆಯ ಸಮಾಚಾರ. ಎಲ್ಲ ಚೆನ್ನಾಗಿ ನೋಡ್ಕೊಂಡ್ಬಂದ್ವಿ ಬಂಧುಗಳೇ. ಮೊದಲು ಕಾಶಿಗೆ ಹೋದ್ವಿ, ಆಮೇಲೆ ಅಯೋಧ್ಯೆಗೆ ಹೋದ್ವಿ, ಆ ನಂತರ ಪ್ರಯಾಗಕ್ಕೆ ಬಂದು ಎಲ್ಲ ಇದನ್ನ ಟಿ ಟಿನಲ್ಲಿ ನಾವು ಕೂತಿದ್ವಿ. ಮತ್ತು ಒಂದು ಬಸ್ ಬಂದಿತ್ತು. ಟೋಟಲಾಗಿ 3 ಟಿ ಟಿ ಹಾಗೂ ಒಂದು ಬಸ್ಸು. ತುಂಬ ಚೆನ್ನಾಗಿತ್ತು ಯಾತ್ರೆ. ಈಗ ಪ್ರಯಾಗ ಮುಗಿಸ್ಕೊಂಡು ನಮ್ಮ ಮನೆಗಳಿಗೆ ನಾವು ತೆರಳ್ತಾ ಇದ್ದೀವಿ ಬಂಧುಗಳೇ. ಇಲ್ಲಿಗೆ ಈ ಯಾತ್ರೆಯ ಒಂದು ದರ್ಶನದ ಇದನ್ನು ಮುಗಿಸ್ತಿದ್ದೀನಿ. ನಮಸ್ತೆ ಬಂಧುಗಳೇ, ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.